ಇವತ್ತು ಖುಷಿಯ ದಿನ. ಬಹುಶಃ ಹಿಂದಿಯಲ್ಲಿ ಒಂದು ಪದ್ಯ ನಿಮಗೆ ಗೊತ್ತಿದೆ, असफलता एक चुनौती है इसे स्वीकार करो, क्या कमी रह गई देखो और सुधार करो, जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಇದು ಈ ಸಂದರ್ಭಕ್ಕೆ ಅನ್ವಯಿಸುತ್ತೆ. ಯಾವತ್ತು ನಿಮಗೆ ಮೀನಿಂಗ್ ಹೇಳಬೇಕು ಅಂದರೆ, ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್. ಹಾಗೆ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತೆ. ಕಷ್ಟಕ್ಕೆ ಎದುರದೆ ಭಾಳ ಯಶಸ್ಸನ್ನು ಪಡೀಲಿಕ್ಕೆ ನೀವು ಏನು ಮಾಡಬೇಕು? ಕಡಿಮೆ ಮೆಹನತ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಂದರ್ಭ ಭಾಳ ಅತಿ ಮುಖ್ಯ. ಬಹುಶಃ ನೀವು ನಮ್ಮ ಸ್ಟೇಟಸ್ ಎಲ್ಲ ನೋಡಿದಿರಿ, ನೆನ್ನೆ ಮನೆಯೆಲ್ಲ ಪೇಪರಲ್ಲಿ ಇಬ್ಬರು ಅವಳಿ ಬಾಲಕರ ಸಾಧನೆ ನೋಡಿದ್ರಾ? ಯಾರಿರ್ಬೋದು ಅವರು? ನೋಡಿ, ಇವತ್ತು ನಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ ಭರತ್ ಮತ್ತು ಭಾರ್ಗವ್. ಇಬ್ಬರು ನಮ್ಮ ಶಾಲೆಯ ಹೆಮ್ಮೆ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ತುಂಬ ಒಬಡಿಯಂಟ್ ಇಬ್ಬರು. ಅವರು ಇಲ್ಲೇ ನಮ್ಮ ಸೆಂಟ್ ಆನ್ಸ್ ಶಾಲೆಯಲ್ಲಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳನ್ನು ಮುಗಿಸಿ, ಆವತ್ತಿನ ದಿನದಲ್ಲಿ ಕಾಲೇಜ್ ಇರಲಿಲ್ಲ, ಕಾಲೇಜ್ ಇದ್ದರೆ ಇಲ್ಲೇ ಸೇರ್ತಾ ಇದ್ರು. ಇವತ್ತು ತಮ್ಮ ಒಂದು MBBS ಅನ್ನೋ ಒಂದು ಮಹಾ ಕನಸನ್ನು ನನಸು ಮಾಡಿಕೊಂಡು ರಷ್ಯಾದಲ್ಲಿ MBBSನ ಮುಗಿಸಿ ಇಬ್ಬರು ಅವಳಿ ವಿದ್ಯಾರ್ಥಿಗಳು ಭಾರತದ ಕೌನ್ಸಿಲ್ನಲ್ಲಿ ಒಂದು ಪರೀಕ್ಷೆಯನ್ನು ಬರೆದು ಮೊದಲನೇ ಅಟೆಂಪ್ಟಲ್ಲಿ ಇಬ್ಬರು ಯಶಸ್ಸನ್ನು ಪಡೆದು ಇವತ್ತು ವೈದ್ಯರಾಗಿದ್ದಾರೆ. ಇದು ತುಂಬ ಹೆಮ್ಮೆ ಪಡೋ ವಿಷಯ. ಅಂದರೆ ಬಡತನದಲ್ಲೂ ಸಹ ನಾವು ಏನೆಲ್ಲ ಪ್ರಯತ್ನ ಪಟ್ಟು ಆಗ್ಬೋದು. ವೈದ್ಯ ವೃತ್ತಿ ಅನ್ನೋದು ಒಂದು ದೊಡ್ಡ ಕನಸು. ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ, ಅಲ್ವಾ? ಹಾಗಾದರೆ ಇವರಿಬ್ಬರು ಕೇವಲ ಒಬ್ಬ ಪತ್ರವನ್ನು ವಿತರಣೆಸ್ತಕ್ಕಂಥ ಜೈಪಾಲ್ ರವರ ಇಬ್ಬರು ಮಕ್ಕಳು ಇವರು. ಸನ್ಮಿತ್ರರು ನಮ್ಮ ಶಾಲೆಗೆ ತುಂಬ ಕೊಡುಗೆನ ನೀಡಿದ್ದಾರೆ. ಜೈಪಾಲ್ ಸರ್ ಅವರು, ಶ್ರೀಮತಿ ಜೈಪಾಲ್ ರವರು ಬಂದಿದ್ದಾರೆ. ಹಾಗೆ ನಮ್ಮ ಶಾಲೆಯ ಒಬ್ರಿಯಂಟ್ ಇನ್ನೊಬ್ಬರಂಥ ಜೋಜಿ ಥಾಮಸ್ ರವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇನ್ನು ಈ ಮಕ್ಕಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಅವ್ರ ಬಾಯಿಂದನೇ ನಾ ಇವತ್ತು ಕೇಳೋಣ. ಅವ್ರ ಜರ್ನಿ ಹೇಗಿತ್ತು, ಯಾವ ರೀತಿ ಅಚೀವ್ ಮಾಡಿದ್ರು, ಅವ್ರ ಕೊಡುಗೆ ಏನು ಮುಂದೆ ಸಮಾಜಕ್ಕೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳೋಣ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾನು 2016 ಪಾಸ್ಔಟ್ ಆಗಿದ್ದು SLC ಇಲ್ಲಿ. ನಮಗೆ ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಫಸ್ಟ್ ಎಲ್ಲರಿಗೂ ಹೇಳೋದೊಂದು, ಟೀಚರ್ಸ್ನ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿ. ದೇ ಆರ್ ದ ಸೆಕೆಂಡ್ ಪೇರೆಂಟ್ಸ್. ನಿಮಗೆ ರೆಸ್ಪೆಕ್ಟ್ ಎಷ್ಟು ಮಾಡ್ತೀರೋ ನೀವು ಅಷ್ಟು ಎತ್ತರ ಬೆಳಿತೀರಾ. ನಮಗೆ ನಾಗಭೂಷಣ್ ಸರು, ಜಯರಾಮ್ ಸರು, ನಮ್ಮ ದಾಸಪ್ಪ ಸರು, ಶಾಜಿಯಾ ಮ್ಯಾಮು, ನಮ್ಮ ಫೇವ್ರೇಟ್ ಮ್ಯಾಮು, ನಮ್ಮ ಫೇವ್ರೇಟ್ ಸರ್ಗಳು ಎಲ್ಲರೂ. ಅವರು ಇವಾಗ ಸರ್ದು ಹಿಂದಿ ಟೀಚರು, ಅವ್ರ ಹಿಂದಿ ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಅಲ್ಲೆಲ್ಲ ನನಗೆ, ನಾನು ರಷ್ಯಾದಲ್ಲಿ ಓದಿದ್ದು, ರಷ್ಯಾದಲ್ಲಿ ಇದ್ದಾಗ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹಿಂದಿ. ಇಲ್ಲಿ ಸರ್ ಮಾಡಿದ ಗ್ರಾಮರ್ ನನಗಲ್ಲಿ ಹೆಲ್ಪ್ ಆಯಿತು. ನಾನು ಓದ್ತಿರೋದು MBBS ಇರ್ಬೋದು, ಆದರೆ ಯಾವ ಸಬ್ಜೆಕ್ಟು ಎಲ್ಲೂ ಲಾಸ್ ಅಲ್ಲ. ಅದು ನೀವು ಏನೇ ಓದಿದ್ರು ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಯಾವತ್ತಿದ್ರು. ಆಮೇಲೆ ಸೆಕೆಂಡ್ ಥಿಂಗ್ ಏನಂದರೆ, ನಿಮ್ಮ ಪೇರೆಂಟ್ಸ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾನು ಸೆಕೆಂಡ್ PU ಎಕ್ಸಾಮ್ ಇದ್ದಾಗ್ಲೂ ನಾನು ಪೇಪರ್ ಹಾಕಕ್ಕೆ ಹೋಗಿದ್ದೀನಿ. ನಮ್ಮ ತಂದೆ ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ವಿಜಯವಾಣಿ ಪೇಪರು. ಸೆಕೆಂಡ್ PU ಇದ್ದಾಗ್ಲೂ ನಾನು ಹೋಗಿ ಪೇಪರ್ ಹಾಕಿದ್ದೀನಿ. MBBS ಮಾಡ್ತೆ 4th ಇಯರ್ ಇದ್ದೆ ನಾನು, ಆವಾಗ ಇಂಡಿಯಾಗೆ ಬಂದಿದ್ದೆ. ಇಂಡಿಯಾದಲ್ಲಿ ಬಂದಾಗ್ಲೂ ಪೇಪರ್ ಕಲೆಕ್ಷನ್ ಮಾಡಿದ್ದೀನಿ, ಪೇಪರ್ ಹಾಕಿದ್ದೀನಿ. ಸೊ ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅದು ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ಅದು ಬಿಟ್ಟರೆ ಮೊದಲನೇದಾಗಿ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಹೇಳ್ತೀನಿ. ನನಗೆ ಏನು ಬೇಸ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ, ಈ ಬಿಲ್ಡಿಂಗ್ ಹೆಂಗೆ ಸ್ಟ್ರಾಂಗ್ ಆಗಿದೆಯೋ ಅದೇ ಥರ ನನಗೆ ಬೇಸ್ ಹಾಕಿದ್ದು ನಮ್ಮ ಟೀಚರ್ಸು. ಈ ಬೇಸಿಂದಲೇ ನಾವು ಇವತ್ತು ನಿಂತಿರೋದು. ಹಿಂಗೆ ಇನ್ನೂ ಸ್ಟ್ರಾಂಗ್ ಆಗಿರ್ತೀವಿ. ನೀವು ಎಲ್ಲ ಇದೇ ಥರ ಎಲ್ಲರೂ ಇದೇ ಸ್ಟೇಜಲ್ಲಿ ಬಂದು ನೀವು ಎಲ್ಲರೂ ಈ ಥರ ಸನ್ಮಾನ ಮಾಡಿಸ್ಕೋಬೇಕು ಅಂತ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಇಷ್ಟೊತ್ತಿಗೂ ಬಿಸಿಲಲ್ಲಿ ಇದ್ದಕ್ಕೆ ಸಾರಿ. ಥ್ಯಾಂಕ್ ಯು. ಸನ್ಮಿತ್ರರಾದಂಥ ಜೈಪಾಲ್ ಸರ್ ಅವರು ತಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಏನು 7th ಪಾಸ್ ಆದಮೇಲೆ 8th ಇಲ್ಲೇ ಸೇರಿಸ್ಬೇಕು ಅಂತ ನಾನು ಫಸ್ಟ್ ಇಯರ್ಗೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಸೇರಿಸ್ಬೇಕು ಅಂದ್ಕೊಂಡಿದ್ದೆ. ಕಾರಣಾಂತರದಿಂದ ನಾನು ಬೇರೆ ಕಡೆ ಓದಿದ್ರು. 8th ಇಲ್ಲಿ ಸೇರಿಸಿದ್ಮೇಲೆ ನನಗೆ ತುಂಬ ಎನ್ಕರೇಜ್ ಮಾಡಿದ್ರು ನಾಗಭೂಷಣ್ ಸರ್, ಮತ್ತು ಇಲ್ಲೆಲ್ಲರೂ ಅಷ್ಟೇ, ಎಲ್ಲ ಟೀಚರ್ ದಾಸಪ್ಪರು, ನಮ್ಮ ಸುಧೀರ್ ಇರ್ಬೋದು, ಸುದರ್ಶನ್,
ಇವರೆಲ್ಲ ನನಗೆ ಸಪೋರ್ಟ್ ಆಗಿದ್ದರು. ಎಲ್ಲ ಒಟ್ಟಾರೆ ಇಲ್ಲಿ ಇದು ಚೆನ್ನಾಗಿತ್ತು, ಇಲ್ಲಿ ಒಂದು ವಾತಾವರಣ ಚೆನ್ನಾಗಿತ್ತು ಮಕ್ಕಳು ಓದಿಸೋದಕ್ಕೆ. ತುಂಬ ಒಬಿಡಿಯೆಂಟಾಗಿ ಇರ್ತಿದ್ರು ಮನೆಯಲ್ಲೂ ಅಷ್ಟೇನೆ. ತುಂಬ ಒಳ್ಳೆ ಹುಡುಗರು. ಈ ಶಾಲೆಯಲ್ಲಿ ಓದೋ ಹುಡುಗರೆಲ್ಲರೂ ಒಳ್ಳೆಯರೇ ಅಂದ್ಕೊಂಡಿದ್ದೀನಿ ನಾನು. ತುಂಬ ಡಿಸಿಪ್ಲಿನ್ ಇದೆ. ಬೇರೆ ಕಡೆ ಎಲ್ಲ ನನಗೆ ಗೊತ್ತಿದ್ದು, ನಾನು ಪತ್ರಕರ್ತ ಆಗಿ ಹೇಳ್ಬೇಕಾಗಿದ್ದಿಲ್ಲ. ಇಲ್ಲಿ ಸುಮಾರು ಬೇರೆ ಕಾಲೇಜುಗಳಲ್ಲೆಲ್ಲ ಏನೇನೋ ಇದೆ ಇವತ್ತು. ಡ್ರಗ್ಸು ಅಲ್ಲೇ ಹೋಗಿ ಕಾರ್ಯಕ್ರಮ ಮಾಡೋದಾಗಿ ನಾವೇ ಮಾಡಿದ್ದೀವಿ. ಅದೇ ಕಾಲೇಜಲ್ಲಿ ಕಾರ್ಯಕ್ರಮಗಳು, ಡ್ರಗ್ಸ್ ವಿರೋಧಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ವಿ ನಾವು. ಅದರಿಂದ ಇದು ಒಳ್ಳೆ ಕಾಂಪೌಂಡು, ತುಂಬ ವ್ಯವಸ್ಥಿತವಾಗಿದೆ. ಒಳ್ಳೆ ಟೀಚರ್ಸ್ ಇದ್ದಾರೆ ಎಲ್ಲರೂ. ನಾವು ಅದೇ ರೀತಿ ನಾವೆಲ್ಲ ನಾನು ಪತ್ರಕರ್ತ, ನಾನು ವಿಜಯವಾಣಿ ರಿಪೋರ್ಟರ್ ಆಗಿದ್ದೆ, ಇವಾಗ ರಿಪೋರ್ಟರ್ ಇದ್ದೀನಿ. ಮತ್ತು ತಾಲೂಕು ಅಧ್ಯಕ್ಷ ಇದ್ದೀನಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ಇದ್ದೆ. ಅವಾಗೆಲ್ಲ ನಾನು ಶಾಲೆಗೆ ಭೇಟಿ ಕೊಡ್ತಾ ಇದ್ದೆ. ಯಾವುದೇ ಕಾರ್ಯಕ್ರಮ ಆದ್ರೂ ನಾನು ಬಂದು ಸುದ್ದಿ ಮಾಡ್ತಾ ಇದ್ದೆ. ನನಗೆ ಒಳ್ಳೆ ಒಂದು ತುಂಬ ಇಷ್ಟವಾದಂಥ ಶಾಲೆ ಇದು. ಅದೇ ರೀತಿ ನಾನು ಫಸ್ಟ್ ಇಯರ್ PUC ನಾನು ಇಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಕೋ ಎಜುಕೇಷನ್ ಆಗಿದ್ದರೆ ನನ್ನ ಮಕ್ಕಳು ಇಲ್ಲೇ ಓದ್ತಾಯಿದ್ರು. PUC ಇಲ್ಲೇ ಇರ್ತಿತ್ತು. ನನಗೆ ಅದೊಂದು ಇನ್ನೂ ಒಂದು ಸಪೋರ್ಟ್ ಆಗ್ತಿತ್ತು. ನನ್ನ ಮಗ ಹೇಳ್ದ, ಅಪ್ಪ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಿದ್ದೆ ಇನ್ನೂ ಮಾರ್ಕ್ಸ್ ಜಾಸ್ತಿ ತೆಗಿತಿದ್ದೆ ನಾನು, ಇನ್ನೂ ಒಳ್ಳೆ ನಂದು ಇದು ಪರ್ಫಾರ್ಮೆನ್ಸ್ ಇರ್ತಿತ್ತು ಅಂತ ಹೇಳ್ದ. ಹೌದು, ಎಲ್ಲನೂ ಆಗಿದೆ ನನಗೆ. ಇವತ್ತು ನನಗೆ ಎಲ್ಲ ಅನುಭವನೂ ಆಗಿದೆ. ನನಗೆ ತುಂಬ ಸಪೋರ್ಟ್ ಆಗಿದೆ ಈ ಶಾಲೆ. ನಾನು ಎಂದೂ ಮರೆಯೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜೋಜಿಯವರು ಮತ್ತು ಆರ್ತರ ನನಗೆ ತುಂಬ ಆತ್ಮೀಯರು. ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ, ನೋಡಪ್ಪ ಇವತ್ತು ನನಗೆ ಲೈಫ್ ಕೊಟ್ಟಿದೆ. ನನ್ನ ಮಕ್ಕಳು ಈ ಥರ ಡಿಸಿಪ್ಲಿನಲ್ಲಿ ಬೆಳಿಬೇಕು ಅಂದರೆ ಆ ಶಾಲೆನೇ ಮುಖ್ಯ. ನಾನು ಎಷ್ಟು ಮಾಡ್ತೀನೋ ಬೇರೆ ವಿಚಾರ. ಬಟ್ ಅಲ್ಲ ಸರ್ಕಮ್ಸ್ಟೆನ್ಸಸ್ ಏನು ಶಾಲೆಯಲ್ಲಿ ಅದು ಒಳ್ಳೆ ಸಪೋರ್ಟ್ ಆಗಿತ್ತು, ಚೆನ್ನಾಗಿದೆ. ಇವತ್ತು ನನ್ನ ಮಕ್ಕಳು ಓದ್ದಂಗೆ ಎಲ್ಲರೂ. ಹೌದು, ನಾನು ಹೇಳಿದ್ನಲ್ಲ, ನಾನು ತುಂಬ ಚೀಪಲ್ಲಿ ಓದಿಸಿರೋದು. ನಾನು ಅದರಲ್ಲಿ ಬೇರೆ ರಾಜಿನೇ ಇಲ್ಲ. ಇವಾಗ ನಾನು ಬೇರೆ ಕಾಲೇಜುಗಳಲ್ಲಿ ಸೇರಿಸಿದ್ರೆ ನನಗೆ ಒಂದೊಂದು ಲಕ್ಷ ರೂಪಾಯಿ ಬರ್ತಿತ್ತು ವರ್ಷ. ನನಗೆ ಅದೇನು ಬಂದಿಲ್ಲ. ನಾನು ಇಲ್ಲಿಂದ ಹೋದ್ಮೇಲೆ ತಿರ್ಗಿ ಈ ಬೇಸ್ ಮೇಲೆ ನಾನು ರಂಗನಾಥ ಕಾಲೇಜಲ್ಲಿ ಸೇರಿಸ್ದೆ. 4600 ರೂಪಾಯಿ ಕೊಟ್ಟು ನಾನು ಅಲ್ಲಿಂದ ಸರ್ಟಿಫಿಕೇಟ್ ತೊಗೊಳೋದೆ, PUC ಮಾರ್ಕ್ಸ್ ಕಾರ್ಡ್ ತೊಗೊಳೋದೆ. ನನಗೆ ಎಷ್ಟು ಹೆಮ್ಮೆ ಇದೆ, ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಹೌದು, ನನಗೆ ತುಂಬ ಸಂತೋಷ ಆಗ್ತದೆ. ಒಳ್ಳೆ ಬೇಸ್ ಇದ್ದರೆ ನಿಜವಾಗ್ಲೂ. ಹೌದು, ನಾನು ಹೇಳ್ತೀನಿ, ಮೊದಲು ಮುಖ್ಯ ಗ್ರಾಮರು. ಈಗ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಗ್ರಾಮರ್ ಒಂದು ಕಲ್ತ್ಕೊಂಡ್ರೆ ಬೇರೆ ಎಲ್ಲನೂ ಆಗ್ತದೆ ಇಲ್ಲಿ. ಯಾಕೆಂದರೆ ಶಾಲೆಯಲ್ಲಿ ಪಾಠ ಮಾಡ್ಬೇಕಾದ್ರೆ ಮಕ್ಕಳಿಗೆಲ್ಲ ಹೇಳ್ಬೇಕಾದ್ರೆ ಎಲ್ಲ ರೆಡಿ ಆಗಿರ್ತಾರೆ. ಸಿಲೆಬಸ್ಸು ನಮಗೆ ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಎಕ್ಸಾಮ್ಗಳಲ್ಲಿ 99% ಸಿಲೆಬಸ್ ಬಿಟ್ಟು ಬೇರೆ ಹೊರಗಡೆ ಏನು ಬರೋದಿಲ್ಲ ಅವರು. ಹಂಗಾಗಿ ಇಲ್ಲೇ ಎಲ್ಲ ಸಿಗುತ್ತೆ. ದಯವಿಟ್ಟು ಎಲ್ಲ ಮಕ್ಕಳು, ನಾನು ಪೇರೆಂಟಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ರಿ. ಒಬಿಡಿಯೆಂಟ್ ಆಗಿರ್ರಿ, ಒಳ್ಳೆ ಮಕ್ಕಳಾಗ್ತೀರಾ. ಇವತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನಂಗೆ. ಅದು ನನ್ನ ಬಗ್ಗೆ ಹೇಳ್ಕೊಂಡ್ರೆ ನನಗೆ ಇದನ್ಸೋದಿಲ್ಲ. ಬಟ್ ಇವತ್ತು ಅಚೀವರ್ ಇದ್ದಾರೆ, ಭರತ ಭಾರ್ಗವ್ ಇದ್ದಾರೆ. ಅವರು ಒಂದು ಸಾಧನೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ. ನಾನು ಬೇರೆ ಎಲ್ಲ ಶಾಲೆಯಲ್ಲಿ ಹೋಗಿ ಪೇರೆಂಟ್ಸ್ ಮಕ್ಕಳುಗಳಿಗೆ ಇಂಟ್ರ್ಯೂ ಮಾಡಿದಾಗ ನಾನು ಗ್ರಾಮೀಣ ಪ್ರದೇಶದಲ್ಲಿ ಸರ್ವಿಸ್ ಮಾಡ್ತೀನಿ ಇದ್ದಿದ್ರು. ಇವತ್ತು ನಾನೇ ಅದನ್ನು ಹೇಳಬೇಕಾಗಿದೆ. ನನ್ನ ಮಕ್ಕಳು ಇಲ್ಲಿ ನಾನು ರಷ್ಯಾಗೇನು ಕಳಿಸೋದಲ್ಲ, ವಾಪಸ್ಸು ಬೇರೆ ದೇಶದಲ್ಲಿಲ್ಲ, ಇಲ್ಲೇ ಇರ್ತಾರೆ, ಇಲ್ಲೇ ಸರ್ವಿಸ್ ಮಾಡ್ತಾರೆ. ಅದು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕು. ಮತ್ತು ಈ ಏನಿದೆ ಇದು ಏನು ಈ ಮೆಡಿಷನ್ ಇದೆ, ಮೆಡಿಕಲ್ ಫೀಲ್ಡ್ ಇದೆ, ಒಂದು ಮಾಫಿ ಆಗಿದೆ. ಅದನ್ನು ತಪ್ಪಿಸ್ಬೇಕು ಅಂತ ನನ್ನ ಆಸೆ. ನಿಮ್ಮದೆಲ್ಲ ಸಹಕಾರ ಆಗಲಿ. ಮಕ್ಕಳಿರ್ಬೋದು, ಪೇರೆಂಟ್ಸ್ ಇರ್ಬೋದು, ಇಲ್ಲಿ ಯಾರ್ಯಾರು ಇದ್ದೀರಾ ಒಂದು ಸಪೋರ್ಟ್ ಮಾಡಿದ್ರೆ ನನ್ನ ಮಕ್ಕಳಿಗೆ ನಾನು ಆದಷ್ಟು ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಆದಷ್ಟು ಮ್ಯಾಕ್ಸಿಮಮ್ ಆ ಲೆವೆಲ್ಗೆ ಹೋಗ್ಬೇಕು ಅಂತ ಇದ್ದೀನಿ. ನನಗೆ ಕೋಆಪ್ರೇಟ್ ಮಾಡಿರಿ ದಯವಿಟ್ಟು. ಇಷ್ಟೇ ನನ್ನ ಎರಡು ಮಾತು ಮುಗಿಸ್ತೀನಿ. ನಮ್ಮ ಇಬ್ಬರು ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ನಮ್ಮ ಮುಖ್ಯ ಶಿಕ್ಷಕರು ಎರಡು ಮಾತಾಡಬೇಕು ಅಂತ ಕೇಳ್ಕೊತಾರೆ. So, good morning teachers, students and Bhargav and Bharat. Today, the sky has opened so bright. Why no? Two of our students are standing in front of us, achieved a lot, and they are setting an example for the future students. So on this great occasion, on behalf of the management, congratulate you for the hard work that you have put in to achieve such a great goal. Second thing, what I noticed from them, the discipline that is taught from the school is being practiced in their life. So my dear students, as I was always telling, the discipline is more important than anything.
So they are the best example for all of you to be a discipline. And they also mentioned give respect to the teachers and to the parents. So that is what they have studied and that is what they have learned, and you also will carry down these things in your life. So I'm so happy, and in fact I'm so lucky that I am speaking about these both students of ours, that they are the great pillars of our institution, and I wish that your service will continue in this locality, not in abroad. As your father said, your service is more needed in our localities. So all the best, my dear students. God bless you. God bless your parents also. Thank you. ಥ್ಯಾಂಕ್ ಯು ಸಿಸ್ಟರ್. ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಸಾಧನ. ನಮ್ಮ ಜಯರಾಮ್ ಸರ್ ಅವರು ಕನ್ನಡ ಮಾಸ್ಟ್ರು ಈ ಇಬ್ಬರು ವಿದ್ಯಾರ್ಥಿಗಳ ಬಗ್ಗೆ ಎರಡು ಇತಂಡ್ರಿಗಳನ್ನು ಹೇಳಬೇಕಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ಇವ್ರ ಬಗ್ಗೆ ವಿಷಯಗಳನ್ನು ತಿಳಿಸಿದ್ದಾರೆ. ಈಗ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಮಾತು, ಮನಸ್ಸಿದ್ದರೆ ಮಾರ್ಗ. ಸುಮ್ಮನೆ ನಾವು ಯಾವುದೇ ಕುಂಟು ನೆಪ ಹೇಳಬಾರ್ದು. ನನಗೆ ಊರಿಂದ ಬರೋಕ್ಕೆ ಲೇಟ್ ಆಯಿತು, ನಮ್ಮ ಮನೆಯಲ್ಲಿ ಆ ಕೆಲಸ ಇದೆ, ಈ ಕೆಲಸ ಇದೆ, ಸಮಸ್ಯೆ ಇದೆ ಅಂತನ. ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ಮೇಲ್ಗಡೆ ಬಂದಿದ್ದಾರೆ, ಅವ್ರ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ಅದನ್ನು ನೀವು ಸಾಕ್ಷಿಯಾಗಿ ಇಟ್ಕೊಳ್ಳಿ. ನೀವು ಮುಂದೊಂದು ದಿವಸ ಈ ಸ್ಟೇಜ್ನಲ್ಲಿ ನಿಂತ್ಕೊಂಡು ನಿಮ್ಮ ಜೂನಿಯರ್ಸ್ ಬರ್ತಾರಲ್ಲ ಅವ್ರ ಮುಂದೆ ನೀವು ಮಾತಾಡಿ ಅಂತ ಹೇಳ್ತಾನ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಜಯರಾಮ್ ಸರ್. ನಮ್ಮ ಇಬ್ಬರು ಹೆಮ್ಮೆಯ ವಿದ್ಯಾರ್ಥಿಗಳ ಫೇವರೇಟ್ ಟೀಚರ್ ಆಗಿರ್ತಕ್ಕಂಥ ಶಾಜಿಯಾ ಮ್ಯಾಮ್ ರವರು ಈಗ ಇಬ್ಬರು ವಿದ್ಯಾರ್ಥಿಗಳ ಕುರಿತು ಎರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. Sister Vanita John, beloved sister Jayanti Das, and the parents, proud parents, and as a proud teacher, I am standing beside these two of my students, and at this very moment I feel extremely proud to speak about these two achievers. Being the products of St. Anne's Institution, being the products of St. Anne's Institution, they are shining brightly internationally. So this is a proud moment, and as a teacher, I served as 2 years class teachers for this both. So if I like to share my experience about them, is that they are very obedient, they are disciplined, and they were multi-talented. Not only in the academics, even they used to participate in every function, and they used to obey for every teacher and headmistress. Children, by saying this, I just want to highlight that, as a proverb says, discipline is the bridge between your goals and accomplishment. I repeat, discipline is a bridge between your goals and accomplishment. And this proverb suits very much to these two students, of my students, Bharat and Bhargav. And to conclude, I'd like to wish them a great success ahead and a bright future to serve for the society. And I'm proud that I have taught these students. I have got the opportunity to taught them. So thank you for giving me this opportunity. Thank you. ಥ್ಯಾಂಕ್ ಯು ಶಾಜಿಯಾ ಮಿಸ್. ಈಗ ನಮ್ಮ ಇಬ್ಬರು ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸನ್ಮಾನವನ್ನು ನೀಡಲಿದ್ದಾರೆ ನಮ್ಮ ಇಬ್ಬರು ಮುಖ್ಯ ಶಿಕ್ಷಕರು. ಕೂತ್ಕೊಳ್ಳಿ. ಮಕ್ಕಳೆಲ್ಲರೂ ಚಪ್ಪಳ ತೆಗೆದ್ರ ಮುಖಾಂತರ ಇಬ್ಬರು ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಸ್ವಾಗತನ ಮತ್ತು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಸೊ ಇಬ್ಬರು ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ, ಇಬ್ಬರು ವೈದ್ಯರು ಶಿರಾದಲ್ಲಿ ನೆಲೆಸ್ತಾರೆ, ಶಿರಾದಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಮುಂದೆ ಅವರ ಸಲಹೆ ನಿಮಗೆ ಬೇಕಾಗ್ಬೋದು. ದಯಮಾಡಿ ಅವರಿಬ್ಬರು ಇಲ್ಲೇ ಜ್ಯೋತಿನಗರದ ನಿವಾಸಿಗಳು, ಅದು ನಿಮ್ಗೆ ನೆನಪಿರಲಿ. ಇಬ್ಬರಿಗೂ ವಂದನೆಯನ್ನು ಚಪ್ಪಳತ್ರ ಮುಖಾಂತರ ಕಳಿಸೋಣ. ಮುಂದಿನ ಜೀವನ ಶುಭವಾಗಲಿ. ನಾನಿನ್ನು 7th ಪಾಸ್ ಆಗಿತ್ತು. 8ಗೆ ಅಪ್ಪ ಎಲ್ಲರೂ ಬೇರೆ ಕಾಲೇಜಿಗೆ ಸ್ಕೂಲ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಅವತ್ತು ರಿಸಲ್ಟ್ ಬಂದಿತ್ತು, ಇಲ್ಲಿದು 10th ರಿಸಲ್ಟ್ ಬಂದಿತ್ತು. ನಾಗಭೂಷಣ್ ಸರು ನಮ್ಮದು ನ್ಯೂಸ್ ಪೇಪರ್ ಇತ್ತಲ್ಲ ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅಲ್ಲಿಗೆ ಬಂದು ಪಾಂಪ್ಲೆಟ್ ಹಾಕಕ್ಕೆ ಈ ಕಾಲೇಜಿದು ಸ್ಕೂಲ್ದು ರಿಸಲ್ಟ್. ಅವತ್ತು ಸರ್ ಅಪ್ಪ ಮಾತಾಡ್ತಿದ್ರು, ಹಿಂಗೆ ಚೇಂಜ್ ಮಾಡಬೇಕು ಅಂತಂದು, ಅಂದರೆ ಹೆಂಗೆ ಅವಾಗ ಸರ್ ಹೇಳಿದ್ರು, ಸರ್ ಏನಂತ ತಲೆ ಕೆಡಿಸ್ಕೊಂಬಿಡ್ರಿ, ಪಾಂಪ್ಲೆಟ್ ಇತ್ತಲ್ಲ, ಪಾಂಪ್ಲೆಟ್ ಗೊತ್ತಲ್ಲ, ರಿಸಲ್ಟ್ ಇರುತ್ತಲ್ಲ, ತೋರಿಸ್ಬಿಟ್ಟು ನಿಮ್ಮ ಮಕ್ಕಳು ಇದ್ರಲ್ಲಿ ಇರ್ತಾರೆ, ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ. ಒಂದೇ ಮಾತು ಹೇಳಿದ್ದೆ, ನಾನು ಅಲ್ಲಿದ್ದೀನಿ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗ್ತದೆ. ನಾನೇನು ಮಾಡ್ತೀನೋ ನಮ್ಮ ಟೀಚರ್ ನನ್ನ ಮೇಲೆ ಅಷ್ಟು ಬಿಲೀವ್ ಮಾಡ್ತಿದ್ದಾರೆ, ಇವ್ರ ಹತ್ರ ಇದನ್ನು ಮಾಡಿಸ್ತೀನಿ ಅಂತ. ಅದೊಂದು ತಲೆಯಲ್ಲಿತ್ತು, ಅದರಿಂದ ಬಂದು ಅದು ತುಂಬ ಒಂಥರ ಒಳ್ಳೆ ಮೂಮೆಂಟು ಲೈಫಲ್ಲಿ ಮರೆಯೋಕ್ಕಾಗ್ತಿದೆ. ಎಲ್ಲ ನಿಮಗೆ ತುಂಬ ಸಪೋರ್ಟ್ ನಿಮಗೆ ಹೆಂಗೆ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಈ ಮೂಮೆಂಟು ಸ್ಕೂಲ್ದು ಮತ್ತೆ ಬರಲ್ಲ. ನಾವೇನೇ ಮಾಡಿದ್ರು ಎಲ್ಲ ಮೆಮೊರೀಸೇ ಜಾಸ್ತಿ. ಒಂದೊಂದು ಅಲ್ಲೆಲ್ಲ ಸ್ಟೋರೀಸ್ ಇದ್ದಾವೆ, ತುಂಬ ಚೆನ್ನಾಗಿರುತ್ತೆ. ಓದ್ರಿ ಚೆನ್ನಾಗಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಡಿಸಿಪ್ಲೀನು ಮತ್ತು ಕನ್ಸಿಸ್ಟೆನ್ಸಿ. ನೀವು ಪ್ರತಿದಿನ ಏನು ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಓವರ್ನೈಟ್ ಯಾರೂ ಏನೂ ಆಗಲ್ಲ. ಓವರ್ನೈಟಲ್ಲಿ ಏನೂ ಯಾರು ಯಾವುದೇ ವ್ಯಕ್ತಿಯಾಗಲಿ ಓವರ್ನೈಟ್ ಯಾರೂ ಚೇಂಜ್ ಆಗಲ್ಲ. ಟೈಮ್ ತಗೊಳುತ್ತೆ, 10 years ಆಗಲಿ ಟೈಮ್ ತಗೊಳುತ್ತೆ. ಕನ್ಸಿಸ್ಟೆನ್ಸಿ ಇರಲೇಬೇಕು, ಮರಿಬೇಡಿ ಅದನ್ನು. ನಾನು ಆಗಲಿಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಮಾಡ್ತಾಯಿರಿ, ಟ್ರೈ ಮಾಡ್ತಾಯಿರಿ. ಗೋಲ್ಸ್ ಕ್ಲಿಯರ್ ಇರಬೇಕು. ಏನು ಮಾಡ್ತಿದ್ದೀವಿ, ಜೊತೆಗೆ ಯಾರು ಇರ್ತಾರೆ, ಇವಾಗ ನಿಮ್ಮ ಜೊತೆಗೆ ಯಾರು ಒಂದು ಗುಡ್ ಫ್ರೆಂಡ್ ಇರ್ತಾರೆ, ಏನೇ ಡಿಸ್ಕಸ್ ಮಾಡೋಕ್ಕೆ. ನನಗೇನೋ ಟೀಮ್ ಇದ್ದಾನೆ, ನಾವು ಮಾತಾಡ್ತೀವಿ, ಬಟ್ ಒಳ್ಳೆ ಫ್ರೆಂಡ್ಸ್ ಇರಲಿ. ನನಗೆ ಇದ್ದಾರೆ, ಒಳ್ಳೆ ಅಡ್ವೈಸ್ ತಗೋಬೇಕು. ಫಸ್ಟ್ ಆಫ್ ಆಲ್ ಒಂದು ಮೂಮೆಂಟ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಇದ್ದಿದ್ದು ಬಿ ಸೆಕ್ಷನಲ್ಲಿದ್ದೆ. ನಮ್ಮ ಆಪೋಸಿಟ್ ಅಂದರೆ ಎ ಸೆಕ್ಷನ್ ಅವ್ರಿಗೆ ಇರ್ತಿದ್ರು. ಬಿ ಸೆಕ್ಷನಲ್ಲಿ ನಾನು 8th ಟ್ರೈ ಮಾಡ್ತಾ ಇದ್ದೆ, ರ್ಯಾಂಕ್ ಬರೋಕ್ಕೆ. ರ್ಯಾಂಕ್ ಬರೋಕ್ಕೆ 8th ಸ್ಟ್ಯಾಂಡರ್ಡ್ ಟ್ರೈ ಮಾಡ್ತಾ ಇದ್ದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ಎಲ್ಲ ಹುಡುಗರು ಲಾಸ್ಟ್ ಸ್ಟೂಡೆಂಟ್ ಯಾರು ಕಮ್ಮಿ ಮಾರ್ಕ್ಸ್ ಇರ್ತಾರೆ ಅವ್ರು ಕೇಳಿಸ್ಕೋಬೇಕು ಫಸ್ಟು. ಈಗ ಹೇಳ್ತಾ ಇರೋದು, ನಾನು 8th ಸ್ಟ್ಯಾಂಡರ್ಡಿಂದ ಟ್ರೈ ಮಾಡಿದೆ. 10th ಸ್ಟ್ಯಾಂಡರ್ಡಲ್ಲಿ ಆಗಲೇಬೇಕು ಅಂತ ಅಟ್ಲೀಸ್ಟ್ ರ್ಯಾಂಕ್ ಬಂತು. ನಮ್ಮ ಆಪೋಸಿಟ್ ಸೆಕ್ಷನಲ್ಲಿ ಇದ್ದಿದ್ರೆ ನಂದು 5th ರ್ಯಾಂಕು 4th ರ್ಯಾಂಕು ಬರ್ತಿತ್ತು. ಬಟ್ ನಮ್ಮ ಸೆಕ್ಷನಲ್ಲಿ ಚೆನ್ನಾಗಿ ಓದೋರಿದ್ರು, ಜಾಸ್ತಿ ಚೆನ್ನಾಗಿ ಓದೋರಿದ್ರು. ಅದಕ್ಕೆ 10th 9th ಬಂತು ಒಟ್ಟಾಗೆ. ಬಟ್ ಒಟ್ಟಾಗಿ ನನ್ನ ಮಾರ್ಕ್ಸ್ ಕಾರ್ಡ್ ಇವಾಗ್ಲೂ 10th ಮಾರ್ಕ್ಸ್ ಕಾರ್ಡಲ್ಲಿ ಇವಾಗ್ಲೂ ರ್ಯಾಂಕ್ ಇದೆ ನಂದು, FF3 ಅಲ್ಲೇನೋ. ಸೊ ನಿಮ್ಗೆ ಏನು ಬೇಕು, ನಾನು ಇದನ್ನು ಮಾಡಬೇಕು ಅಂತ ನೀವು ಡಿಸೈಡ್ ಆದರೆ, ಯಾರು ಲಾಸ್ಟ್ ಸ್ಟೂಡೆಂಟ್ ಇದ್ದೀರಾ ಅವ್ರಿಗೆ ಹೇಳ್ತಾ ಇರೋದು, ಫಸ್ಟ್ ಸ್ಟೂಡೆಂಟ್ಗೆ ಹೇಳ್ತಾ ಇಲ್ಲ, ನಾನು ಲಾಸ್ಟ್ ಸ್ಟೂಡೆಂಟ್ಗೆ ಹೇಳ್ತಾ ಇರೋದು. ನಾನು ಇದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಮಾಡ್ಬೋದು. ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಬೇಕು. ಇದು ಮಾಡ್ತೀನಿ, ಇದಾಗುತ್ತೆ ಅನ್ನೋದ್ರ ಮೇಲೆ ಮಾತ್ರ ಕೆಲಸ ಮಾಡಿರಿ. ಒಳ್ಳೆ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿರಿ. ನನ್ನ 10th ಸ್ಟ್ಯಾಂಡರ್ಡ್ ಇದ್ದಾಗಲೂ ಅಷ್ಟೇ 3 ಜನ ಫ್ರೆಂಡ್ಸ್ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಓದಿದ್ದಕ್ಕೆ ಪಾಸ್ ಆಗಿದ್ದು, ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದು. ಅವಾಗ್ಲೂ PUCಯಲ್ಲೂ ಅಷ್ಟೇ ಫ್ರೆಂಡ್ಸ್, ನೀವೆಲ್ಲ ಫೋನಲ್ಲಿ ಮಾತಾಡ್ತೀರಾ, ಏನೋ ಬೇಡದೇ ಇರೋದೆಲ್ಲ ಮಾತಾಡ್ತಿರ್ತೀರಾ, ರೀಲ್ಸ್ ನೋಡ್ತಾ ಇರ್ತೀರಾ, ಶಾರ್ಟ್ಸ್ ನೋಡ್ತಾ ಇರ್ತೀರಾ, ಏನಪ್ಪ ನೋಡ್ತಾ ಇರ್ತೀರದೇ, ಅದೆಲ್ಲ ಏನಕ್ಕೂ ಯೂಸ್ ಇಲ್ಲ, ಅದೇನಕ್ಕೂ ಬರೋಲ್ಲ. ಸೀರಿಯಸ್ ಆಗಿ ಇನ್ನೊಂದು ಮಾತಾಡ್ತೀನಿ. ಇವಾಗ 6 months ನಾನು ಓದಿದ್ದಕ್ಕೆ ಒಂದು ಎಕ್ಸಾಮ್ ಇತ್ತು ನಮಗೆ, ಎಂಟ್ರೆನ್ಸ್ ಎಕ್ಸಾಮ್, ಇಂಡಿಯನ್ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು. ಅದು ಕ್ಲಿಯರ್ ಆಗಬೇಕು ಅಂದರೆ 6 ತಿಂಗಳು ಕಷ್ಟಪಡಬೇಕು. 6 ತಿಂಗಳು ನಾನು ಇವನು ಇಬ್ಬರು 6 ತಿಂಗಳು ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್, ಯೂಟ್ಯೂಬ್ ಅನ್ಇನ್ಸ್ಟಾಲ್. ಓನ್ಲಿ ನಮ್ಮ ಬುಕ್ಕು ಮಿನಿಮಮ್ 3-4 times ರಿಪೀಟು. ಬುಕ್ ಓದು. ಫಸ್ಟ್ ಟೈಮ್ ಓದ್ತೀರಾ ಬುಕ್ ಅನ್ಕೊಳ್ಳಿ. ಫಸ್ಟ್ ಟೈಮ್ ಓದಬೇಕಾದ್ರೆ ಅದು ತುಂಬ ಟೈಮ್ ತಗೊಳುತ್ತೆ, 1 week ಆಗುತ್ತೆ ಒಂದು ಬುಕ್ ಓದೋಕ್ಕೆ. ಸೆಕೆಂಡ್ ಟೈಮ್ ಓದಬೇಕಾದ್ರೆ 3 days. ಆಮೇಲೆ ನೆಕ್ಸ್ಟು 3rd ಟೈಮ್ ಓದಬೇಕಾದ್ರೆ ಓನ್ಲಿ 1 day ಅಷ್ಟೇ ರಿವಿಷನ್. ಸೀರಿಯಸ್ ಆಗಿ ಹೇಳ್ತಾರೆ, ಮೆಡಿಕಲ್ ಬುಕ್ ಹೇಳ್ತಾ ಇರೋದು ನಾನು.
ನಿಮ್ಮ ಬುಕ್ ಬಿಡಿ, ಮೆಡಿಕಲ್ ಬುಕ್ ಹೇಳ್ತಾ ಇರೋದು 1 ವೀಕ್ ಓದ್ತೀವಿ, ನೆಕ್ಸ್ಟ್ 3 ಡೇಸ್, ನೆಕ್ಸ್ಟ್ 1 ಡೇಸಲ್ಲಿ ಮುಗಿಸ್ಬೋದು ಒಂದು ಬುಕ್, 300 ಪೇಜಸ್ ಬುಕ್ಕು. ಸರಿನಪ್ಪ? ಸೊ ನೀವು ಮಾಡಬೇಕು, ಮಿನಿಮಮ್ 3 ಟೈಮ್ಸ್ ರಿವಿಷನ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಗೆ ಈ ಸಿಲೆಬಸ್ ಎಲ್ಲ ಮಾಡ್ಬೋದು. ಆಮೇಲೆ ನೀವು ನೆಕ್ಸ್ಟು ಇದೇ ಕಾಲೇಜಿಗೆ ಸೇರ್ಕೊತೀರಾ, ಇಲ್ಲೇ ಓದ್ತೀರಾ. ಕಾಲೇಜ್ಗಿಂತ ಜಾಸ್ತಿ ನೀವು ಫೋಕಸ್ ಮಾಡಬೇಕು, ನಾವೇನಾಗಬೇಕು ಅಂತ ಫೋಕಸ್ ಮಾಡಿ, ಹಾಗೆ ಆಗುತ್ತೆ ಮೇನ್ ಇಂಪಾರ್ಟೆನ್ಸ್. ಸೊ ಸೆಕೆಂಡ್ PU ಅಲ್ಲಿ ಡಿಸೈಡ್ ಆಗಬೇಕು, ನಾನು ಇದ್ದೇ ಆಗಬೇಕು ಅಂತ ಪಕ್ಕ ಡಿಸೈಡ್ ಆಗ್ಬಿಡಿ. ನಮಗೆ ಇಲ್ಲಿ ಸೇರೋ ಆಪರ್ಚುನಿಟಿ ಅವಾಗ ಇದ್ದಿದ್ರೆ ನಾವು ಇಲ್ಲೇ ಇರ್ತಿದ್ವಿ, ಅವಾಗ ಇನ್ನೂ ಇರಲಿಲ್ಲ, ಅವಾಗ ಬರೀ ಗರ್ಲ್ಸ್ ಇತ್ತು, ನಾವೇನು ಮಾಡೋಣ ಬಾಯ್ಸ್. ಸೊ ನಿಮ್ಗೆ ಇವಾಗ ಒಳ್ಳೆ ಆಪರ್ಚುನಿಟಿ ಇದೆ. ಈ ಥರ ಟೀಚರು, ಈ ಥರ ಫ್ಯಾಕಲ್ಟಿ ನಿಮಗೆ ಗೊತ್ತಿಲ್ಲ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ. ನಾನು ರಷ್ಯಾದಲ್ಲಿ ಇರಬೇಕಾದ್ರೂ ಮೆಸೇಜ್ ಮಾಡಿದ್ದಾರೆ ನಮ್ಮ ಟೀಚರ್ಸು, ರಷ್ಯಾದಲ್ಲಿ ಇರಬೇಕಾದ್ರೂ ಮ್ಯಾಮ್ ಮಾಡಿದ್ದಾರೆ, ಸರ್ ಸಿಕ್ತಾಗೆಲ್ಲ ಮಾತಾಡಿಸ್ತಾರೆ, ಫುಲ್ ಸಪೋರ್ಟ್ ಮಾಡೋದು. ಇನ್ನೊಂದು, ಈ ಥರ ಒಳ್ಳೆ ಆಪರ್ಚುನಿಟಿ ಯಾವ ಕಾಲೇಜಲ್ಲಿ ಕೊಡ್ತಾರೆ ಹೇಳಿ, ಯಾವ ಸ್ಕೂಲಲ್ಲಿ ಕೊಡ್ತಾರೆ ಹೇಳಿ? ಕರೆದ್ಬಿಟ್ಟು ಸನ್ಮಾನ ಮಾಡಿ ಮಾತಾಡೋಕ್ಕೆ ಕೊಡೋಂಥ ಆಪರ್ಚುನಿಟಿ ಎಲ್ಲಿ ಕೊಡ್ತಾರೆ? ಸೊ ನೀವಿರೋದು ಬೆಸ್ಟ್, ಸರಿನಾ? ನೀವಿರೋದು ಬೆಸ್ಟ್ ಜಾಗದಲ್ಲಿದ್ದೀರಾ. ನಾನು ಮೇಯ್ನ್ ಫೋಕಸ್ ಮಾಡೋದು ನಿಮ್ಮ ಲಾಸ್ಟ್ ಸ್ಟೂಡೆಂಟ್ ಯಾರಿದ್ದಾರೆ ನೋಡಿ, ಸರ್ ನಾನು ಕಮ್ಮಿ ಬರ್ತೈತೆ ಅಂತ ಹೇಳ್ತಿದ್ದೀರಲ್ಲ, ಅವರು ಮೇಯ್ನು. ಅವ್ರು ಮುಂದೆ ಬರಲಿ, ಚೆನ್ನಾಗಿ ಓದ್ರಿ. ಯಾರು ಫಸ್ಟ್ ಇದ್ದಾರೋ ಅವ್ರ ಲೆವೆಲಿಗೆ ಬರ್ಬೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಅವ್ರನ್ನು ಚೆನ್ನಾಗಿ ಓದ್ಕೊಳ್ಳಿ, ಎಲ್ಲರದು ಆಗುತ್ತೆ. ಇವರಿಬ್ಬರಿಂದ ನಮಗೆ ಎಷ್ಟೊಂದು ಹೆಂಗೆ ಡಾಕ್ಟರ್ ಆಗಬೇಕು ಅಂತ ಎಲ್ಲ ಗೊತ್ತಾಗಿದೆ. ಇವ್ರು ಹೇಳಿರೋ ಮಾತುಗಳನ್ನ ಎಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಎಲ್ಲರೂ ಅಚೀವ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಡಿಸಿಪ್ಲಿನ್ ಬಗ್ಗೆ ಹೇಳಿದ್ರು, ಮತ್ತು ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳಿದ್ರು. ಡಿಸಿಪ್ಲಿನ್ನ ಫಾಲೋ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಎಲ್ಲ ಅಚೀವ್ ಮಾಡ್ಬೋದು. ನಮ್ಮ ಸ್ಕೂಲಲ್ಲೇ ಓದಿ ಇವತ್ತು ಡಾಕ್ಟರ್ ಆಗೋರೆ, ಮತ್ತು ನಮ್ಮ ಸ್ಕೂಲಿಗೆ ಇವತ್ತು ಬಂದು ಹೆಂಗೆ ಮೋಟಿವೇಶನ್ ಕೊಟ್ಟವ್ರೆ, ಅದಕ್ಕೆ ಬಂದು ಹೇಳಿ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋ